ಮನಸ್ಸಿನ ಬೇಸರವನ್ನು ತೆಗೆದು ನೆಮ್ಮದಿಯಾಗಿರಲು ಈ ವಿಡಿಯೋವನ್ನು ಒಮ್ಮೆ ನೋಡಿ. ಆಧ್ಯಾತ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ಒಂದಾನೊಂದು ಕಾಲದಲ್ಲಿ ಉತ್ತರ ಚೈನಾದಲ್ಲಿ 3 ಸನ್ಯಾಸಿಗಳಿದ್ದರು. ಈವರೆಗೂ ಯಾರಿಗೂ ಸಹ ಅವರ ಹೆಸರು ಏನೆಂದು ಕೂಡ ಗೊತ್ತಿಲ್ಲ. ಈ ಕಾಲಕ್ಕೂ ಆ 3 ಸನ್ಯಾಸಿಗಳು ದಿ ಲಾಫಿಂಗ್ ಮಾಂಕ್ಸ್ ಎಂದೇ ಖ್ಯಾತಿ ಪಡೆದಿದ್ದಾರೆ. ಅಂದರೆ ಸದಾ ನಗುವ ಸನ್ಯಾಸಿಗಳು ಎಂದರ್ಥ. ಇವರು ತಮ್ಮ ಬಗ್ಗೆ ಯಾರ ಜೊತೆಯಲ್ಲೂ ಏನು ಹೇಳಿಕೊಳ್ಳದೆ ಇರುತ್ತಿದ್ದ ಕಾರಣ ಈ 3 ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಈ 3 ಸನ್ಯಾಸಿಗಳು ಸದಾ ಜೊತೆಯಲ್ಲೇ ಇರುತ್ತಿದ್ದರು. ಎಲ್ಲಿಗೆ ಹೋದರೂ ಜೊತೆಯಾಗಿ ಹೋಗುತ್ತಿದ್ದರು. ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಪ್ರಯಾಣ ಬೆಳೆಸುತ್ತಿದ್ದರು. ಈ ಸನ್ಯಾಸಿಗಳು ಯಾವುದೇ ಹಳ್ಳಿಗೆ ಹೋದರೂ ಸಹ ಅಲ್ಲಿನ ಸಂತೆಯ ಮಧ್ಯದಲ್ಲಿ ನಿಂತು ಜೋರಾಗಿ ನಗಲು ಶುರು ಮಾಡುತ್ತಿದ್ದರು. ಮನಸ್ಸಿನಿಂದ ಜೋರಾಗಿ 3 ಸಹ ನಗುತ್ತಿದ್ದರು. ಇದ್ದಕ್ಕಿದ್ದ ಹಾಗೆ ಇವರು ಅಷ್ಟು ಜೋರಾಗಿ ನಗುವುದು ಜನರ ಗಮನವನ್ನು ಸೆಳೆದು ಹಳ್ಳಿಯ ಜನರೆಲ್ಲರೂ ಇವರ ಸುತ್ತ ಬಂದು ನಿಂತು 3 ಸನ್ಯಾಸಿಗಳು ನಗುವುದನ್ನು ನೋಡುತ್ತಿದ್ದರು. ಇವರ ನಗು ಹೇಗಿರುತ್ತಿತ್ತು ಎಂದರೆ ಈ 3 ನಗುವುದನ್ನು ನೋಡಿ ಹಳ್ಳಿಯ ಜನರು ಸಹ ನಗಲು ಶುರು ಮಾಡಿದರು. ಹಳ್ಳಿಯಲ್ಲಿದ್ದ ಪ್ರತಿಯೊಬ್ಬರೂ ನಗೆಗಡಲಲ್ಲಿ ತೇಲುವಾಗ ಆ ಸನ್ಯಾಸಿಗಳು ಆ ಹಳ್ಳಿಯಿಂದ ದೂರ ಹೊರಟು ಬೇರೆ ಹಳ್ಳಿಗೆ ಹೋಗುತ್ತಿದ್ದರು. ಈ 3 ಯಾರೊಂದಿಗೂ ಏನನ್ನೂ ಮಾತನಾಡುತ್ತಿರಲಿಲ್ಲ. ಯಾರಿಗೂ ಯಾವುದೇ ಜ್ಞಾನಪಾಠವನ್ನು ಹೇಳಿಕೊಡುತ್ತಿರಲಿಲ್ಲ. ತಮ್ಮ ನಗುವಿನಿಂದ ಇಡೀ ಹಳ್ಳಿಯ ಜನರು ತಮ್ಮ ನೋವು ದುಃಖವನ್ನು ಮರೆತು ಹೃದಯದಿಂದ ನಗುವ ಹಾಗೆ ಮಾಡುತ್ತಿದ್ದರು. ಇವರ ಹೆಸರು ಕೂಡ ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಇಡೀ ಚೈನಾದಲ್ಲಿ ಇವರ ಬಗ್ಗೆ ಜನರು ಮಾತನಾಡಲು ಶುರು ಮಾಡಿದರು. ಯಾರಿಗಾದರೂ ಇವರ ಬಗ್ಗೆ ಕೇಳಿದಾಗ ಅವರು ನಗುವನ್ನು ಸೂಸಿ ಹೋಗುತ್ತಿದ್ದರು. ಹಾಗಾಗಿ ಈ 3 ಸನ್ಯಾಸಿಗಳ ಹೆಸರು 3 ಲಾಫಿಂಗ್ ಮಾಂಕ್ಸ್, ಅಂದರೆ 3 ನಗುವ ಸನ್ಯಾಸಿಗಳು ಎಂದು ಪ್ರಚಲಿತವಾಯಿತು. ಈ 3 ಯಾವುದೋ ಕಾಸ್ಮಿಕ್ ಜೋಕ್ ಕೇಳಿದ ರೀತಿಯ ಹಾಗೆ ಅಥವಾ ಈ ಬ್ರಹ್ಮಾಂಡದ ಸತ್ಯವನ್ನು ಅರಿತುಕೊಂಡ ಹಾಗೆ ನಗುತ್ತಲೇ ಇರುತ್ತಿದ್ದರು. ಈ ನಗುವಿನಿಂದ ಇಡೀ ಚೈನಾದಲ್ಲಿ ಆ ಸಮಯದವರೆಗೂ ಯಾರೂ ನೀಡದಷ್ಟು ಸಂತೋಷವನ್ನು ಚೈನಾ ಜನರಿಗೆ ನೀಡಿದರು. ಹೀಗೆ ಇಡೀ ಚೈನಾದ ಎಲ್ಲ ಊರುಗಳು ಹಳ್ಳಿಗಳನ್ನು ಸುತ್ತಿ ಜನರನ್ನು ನಗಿಸುತ್ತಲೇ ಆ 3 ಸನ್ಯಾಸಿಗಳಿಗೆ ವಯಸ್ಸಾಗಿ ಹೋಯಿತು. ಒಂದು ಹಳ್ಳಿಯಲ್ಲಿ ವಿಶ್ರಾಂತಿ ಪಡೆಯುವಾಗ 3ರಲ್ಲಿ ಒಬ್ಬ ಸನ್ಯಾಸಿ ನಿಧನರಾದರು. ಹಳ್ಳಿಯ ಜನರಿಗೆ ಈ ವಿಚಾರ ಬಹಳ ನೋವು ತರಿಸಿತು. ಸದಾ ನಗುತ್ತಿದ್ದ 3 ಸನ್ಯಾಸಿಗಳಲ್ಲಿ ಒಬ್ಬರು ಇನ್ನಿಲ್ಲವಾದರು. ಹಾಗಾಗಿ ಇನ್ನಿಬ್ಬರು ಸನ್ಯಾಸಿಗಳು ಇಂದಾದರೂ ಅಳಬಹುದೇನೋ ಎಂದು ಹಳ್ಳಿಯ ಜನರು ಅವರಿಬ್ಬರ ಪ್ರತಿಕ್ರಿಯೆ ನೋಡಲು ಕಾತುರರಾಗಿದ್ದರು. ಆದರೆ ಜನರಿಗಾಗಿ ಕಾಯುತ್ತಾ ಇದ್ದದ್ದು ಆಶ್ಚರ್ಯ ಮಾತ್ರ. ನಿಧನರಾಗಿದ್ದ ಸನ್ಯಾಸಿಯ ಎದುರು ಕೂತು ಇನ್ನಿಬ್ಬರು ಸನ್ಯಾಸಿಗಳು ಜೋರಾಗಿ ನಗುತ್ತಿದ್ದರು. ಹಿಂದೆಂದೂ ನಗದಷ್ಟು ಜೋರಾಗಿ ಆ 2 ಸನ್ಯಾಸಿಗಳು ನಗುತ್ತಿರುವುದನ್ನು ಕಂಡು ಜನರಿಗೆ ಗೊಂದಲವಾಯಿತು. ಜನರಲ್ಲಿ ಕೆಲವರು ಆತ ನಿಮ್ಮ ಜೊತೆಗಾರ, ಆತನ ನಿಧನಕ್ಕೆ ನೀವು ನಗಬಾರದು ಎಂದು ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದರು. ಆ ದಿನ ಮೊದಲ ಬಾರಿಗೆ ಸನ್ಯಾಸಿಗಳು ಜನರ ಜೊತೆಗೆ ಮಾತನಾಡಿದರು. ನಾವು ನಗುತ್ತಿರುವುದಕ್ಕೆ ಕಾರಣ ಈ ಮನುಷ್ಯನ ಗೆಲುವು. ನಮ್ಮ 3 ನಡುವೆ ಒಂದು ಪಂದ್ಯವಿತ್ತು. 3ರಲ್ಲಿ ಯಾರು ಮೊದಲು ಸಾಯುತ್ತಾರೋ ಅವರ ಶವದ ನಡುವೆ ಇನ್ನಿಬ್ಬರು ಜೋರಾಗಿ ನಗಬೇಕು ಎಂದು. ಈ ಮನುಷ್ಯ ಇಂದು ನಮ್ಮನ್ನು ಸೋಲಿಸಿದ್ದಾನೆ. ನಾವು ನಮ್ಮ ಸೋಲು ಹಾಗೂ ಅವನ ಗೆಲುವಿಗಾಗಿ ನಗುತ್ತಿದ್ದೇವೆ. ಇದಕ್ಕಿಂತ ಒಳ್ಳೆಯ ಬೀಳ್ಕೊಡುಗೆ ಮತ್ತೊಂದಿಲ್ಲ ಎಂದು ಹೇಳಿ ಸತ್ತ ಸನ್ಯಾಸಿಯ ಶವವನ್ನು ಚಿತೆಯ ಮೇಲಿಟ್ಟರು. ಚೈನಾದಲ್ಲಿ ಒಬ್ಬ ಮನುಷ್ಯ ಸತ್ತ ನಂತರ ಸ್ನಾನ ಮಾಡಿಸಿ ಆತನ ಬಟ್ಟೆಗಳನ್ನು ಬದಲಾಯಿಸಿ ಹೊಸ ಬಟ್ಟೆ ಧರಿಸುವ ಸಂಪ್ರದಾಯವಿದೆ. ಆದರೆ ಈ ಸನ್ಯಾಸಿ ತಾನು ಸಾಯುವ ಮೊದಲು ಕೆಲವು ಮಾತುಗಳನ್ನು ಹೇಳಿದ್ದನು. ನಾನು ಸತ್ತ ಬಳಿಕ ನನ್ನ ಬಟ್ಟೆಯನ್ನು ಬದಲಾಯಿಸಬೇಡಿ, ನನಗೆ ಸ್ನಾನ ಮಾಡಿಸಬೇಡಿ, ಯಾಕೆಂದರೆ ನಾನು ಅಪವಿತ್ರವಾಗಿಲ್ಲ ಎಂದು ಹೇಳಿದ್ದರು. ಜೀವನದಲ್ಲಿ ಅವರು ಎಷ್ಟು ನಕ್ಕಿದ್ದರು ಎಂದರೆ ಆ ನಗುವಿನಿಂದ ಅಪವಿತ್ರತೆ ಅವರನ್ನು ಸುಳಿದಿರಲಿಲ್ಲ. ಆ ಸನ್ಯಾಸಿಯ ಶವವನ್ನು ಚಿತೆಯ ಮೇಲಿಟ್ಟು ಬೆಂಕಿ ಹಚ್ಚಿದ ಬಳಿಕ ಆಕಾಶದಲ್ಲಿ ಪಟಾಕಿಗಳ ಶಬ್ದ ಮತ್ತು ಸಂಭ್ರಮ ಶುರುವಾಯಿತು. ಆ ಸನ್ಯಾಸಿಯು ತಮ್ಮ ಬಟ್ಟೆಯಲ್ಲಿ ಪಟಾಕಿಗಳನ್ನು ಅಡಗಿಸಿ ಇಟ್ಟಿದ್ದರು. ಆಕಾಶದಲ್ಲಿ ಆ ಪಟಾಕಿಗಳು ಸಿಡಿಯಲು ಶುರುವಾಗಿದ್ದನ್ನು ನೋಡಿದ ಹಳ್ಳಿಯ ಜನರು ಮತ್ತೆ ಜೋರಾಗಿ ನಗಲು ಶುರು ಮಾಡಿದರು.
ಮೂರನೇ ಸನ್ಯಾಸಿಯ ಸಾವಿನ ನೋವನ್ನು ಮರೆತು ನಗಲು ಶುರು ಮಾಡಿದರು. ಈ ರೀತಿ ಮೂರನೇ ಸನ್ಯಾಸಿ ತಮ್ಮ ಸಾವಿನ ನಂತರ ಕೂಡ ಜನರಲ್ಲಿ ನಗುವನ್ನು ಮೂಡಿಸಿದರು. ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿದರೆ ನಮ್ಮ ಜೀವನವು ಒಂದು ತಮಾಷೆಯ ಜೋಕಷ್ಟೇ ಹೊರತು ಇನ್ನೇನೂ ಅಲ್ಲ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡವರು ಅಗತ್ಯವಿಲ್ಲದೆ ನಮ್ಮನ್ನು ದುಃಖಿತವಾಗಿ ಮಾಡುವ ಈ ಪ್ರಪಂಚದ ಅವ್ಯವಸ್ಥೆಗೆ ಬೀಳುವುದಿಲ್ಲ. ನಿಮ್ಮನ್ನು ನೀವು ಸದಾ ಸಂತೋಷವಾಗಿ ಇಡಲು ನಿಮ್ಮ ಜೀವನದಲ್ಲಿ ಬರುವ ಸಂತೋಷವನ್ನು ನೀವು ಮತ್ತೊಬ್ಬರ ಜೊತೆಗೆ ಹಂಚಿಕೊಳ್ಳಬೇಕು. ಸಂತೋಷ ಎನ್ನುವುದು ಹಂಚಿಕೊಂಡಷ್ಟು ಹೆಚ್ಚಾಗುತ್ತದೆ, ದುಃಖ ಎನ್ನುವುದು ಹಂಚಿಕೊಂಡಷ್ಟು ಕಡಿಮೆಯಾಗುತ್ತದೆ. ಒಬ್ಬ ವ್ಯಕ್ತಿ ಸಂತೋಷವಾಗಿರಲು ಅಥವಾ ನಗಲು ಕಾರಣಗಳನ್ನು ಹುಡುಕುವ ಅಗತ್ಯವಿಲ್ಲ. ಬಹುಶಃ ನಾವು ಈ ಪ್ರಪಂಚದಲ್ಲಿ ಇರುವುದೇ ನಗುನಗುತ್ತಾ ಸಂತೋಷವಾಗಿರಲು. ಯಾವಾಗಲೂ ಸಣ್ಣ ವಿಚಾರದಲ್ಲಿ ಸಂತೋಷ ಪಡುವುದನ್ನು ಕಲಿತುಕೊಳ್ಳಿ. ಯಾಕೆಂದರೆ ಸಂತೋಷ ತರುವ ಈ ಕ್ಷಣಗಳೇ ಮುಂದೆ ಸಂತೋಷ ನೀಡುವ ದೊಡ್ಡ ಘಟನೆಯಾಗುತ್ತದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ದುಃಖ ಬಂದರೆ ಬೇಸರ ಮಾಡಿಕೊಳ್ಳುವ ಬದಲು ನಗಲು ಶುರು ಮಾಡಿ. ಯಾಕೆಂದರೆ ನಗುನಗುತ್ತಾ ಇರುವಾಗ ಜೀವನ ಇನ್ನಷ್ಟು ಸುಂದರವಾಗುತ್ತದೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.